ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರು ಮಲ್ಲು ಗೋಡಿಗೌಡರು ಬಂದರೆ ಅವರಿಗೂ ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಮಾಧ್ಯಮದ ಬಂಧುಗಳೇ, ಪಂಚಮಸಾಲಿ ಮೀಸಲಾತಿ ಹೋರಾಟದ ಇತಿಹಾಸದಲ್ಲಿ ಬಹುತೇಕ ಮೀಸಲಾತಿ ಹೋರಾಟವನ್ನು ಶುರು ಮಾಡಿದ್ದು 2012ನೇ ಇಸ್ವಿ ಡಿಸೆಂಬರ್ 7ನೇ ತಾರೀಕು. ಅವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದಿಂದ ಆರಂಭ ಆಗಿರ್ತಕ್ಕಂಥ ಈ ಹೋರಾಟ ನಾಳೆ 10ನೇ ತಾರೀಕು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋವರೆಗೂ ತನ್ನ ಚರಿತ್ರೆ ಮತ್ತು ತನ್ನ ಪ್ರಖರತೆಯನ್ನು ಉಳಿಸ್ಕೊಂಡು ಬಂದಿದೆ. ಇಂಥ ಹೋರಾಟಕ್ಕೆ ಬಹುತೇಕ 2012ನೇ ಇಸ್ವಿ ಹೆಚ್ಚು ಕಮ್ಮಿ 12 ವರ್ಷ ಆಯಿತು. ಈ ಸುದೀರ್ಘವಾಗಿರ್ತಕ್ಕಂಥ ಹೋರಾಟದಲ್ಲಿ 4-5 ಸರ್ಕಾರಗಳು ಬದಲಾವಣೆ ಆದವು. ನಾವು ಹೋರಾಟ ಮಾಡಿದ ಮೇಲೆ ಸಹ 2 ಸರ್ಕಾರಗಳು ಬದಲಾವಣೆ ಆದರೂ 3 ಜನ ಮುಖ್ಯಮಂತ್ರಿಗಳಾದರು. ಅದು ಎಲ್ಲಿ ಸಹ ನಮ್ಮ ಹೋರಾಟಕ್ಕೆ ಎಲ್ಲ ಸರ್ಕಾರಗಳು ಶಾಂತ ರೀತಿಯಿಂದ ಮಾಡುವಂಥ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರು, ಸಹಕಾರ ಕೊಟ್ಟಿದ್ರು. ಇದುವರೆಗೂ ಸಹ ಯಾವುದೇ ನಮ್ಮ ಕಾರ್ಯಕರ್ತರ ಮೇಲೆ ಒಂದು ಕೇಸ್ ಸಹ ಹಾಕಲಾಗೆ ನಮ್ಗೆ ನೋಡ್ಕೊಂಡಿದ್ರು. ಅಂದರೆ ಎಲ್ಲ ಸರ್ಕಾರಗಳು ಗೊತ್ತಿತ್ತು ಪಂಚಮಸಾಲಿಗಳು ಮಾಡುವಂಥ ಹೋರಾಟ ಅದು ನ್ಯಾಯಯುತವಾದಂಥ ಹೋರಾಟ, ಅದು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಹೋರಾಟ, ಅದು ಮೀಸಲಾತಿ ಹೋರಾಟ. ಈ ಸಮುದಾಯದ ಮತಗಳಿಂದನೇ ನಮ್ಮ ಸರ್ಕಾರ ಬಂದಿದೆ. ಈ ಸಮುದಾಯ ಹಿತವನ್ನು ಕಾಪಾಡೋ ಪ್ರಯತ್ನವನ್ನು ಮಾಡಬೇಕು ಹೊರತು ಇವ್ರ ಮೇಲೆ ದಬ್ಬಾಳಿಕೆ ಮಾಡುವಂತಹ ದೌರ್ಜನ್ಯ ಮಾಡೋ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದನ್ನು ಕಾಣುವಂತ ಇಟ್ಕೊಂಡು ಇದುವರೆಗೂ ಒಂದು ಜಗದೀಶ್ ಶೆಟ್ಟರ್ ಸರ್ಕಾರ ಹಿಡ್ಕೊಂಡ್ಬಿಟ್ಟು ಇಲ್ಲಿವರೆಗೆ ಬಂದಿರತಕ್ಕಂಥ ಎಲ್ಲ ಸರ್ಕಾರಗಳು ಮೀಸಲಾತಿಯನ್ನು ಬೆಂಬಲಿಸ್ತಾ ಮೀಸಲಾತಿ ಹೋರಾಟಗಾರರಿಗೆ ಸಹಕಾರ ಕೊಡ್ತಾ ತಮ್ಮ ಅವಧಿಯೊಳಗೆ ಎಷ್ಟು ಮಟ್ಟಿಗೆ ಸ್ಪಂದನೆ ಮಾಡಬೇಕಾಗಿತ್ತು ಸ್ಪಂದನೆ ಮಾಡುವಂಥ ಕೆಲಸವನ್ನು ಎಲ್ಲರೂ ಮಾಡ್ತಾ ಬಂದಿದ್ದಾರೆ. ಆದರೆ ವಿಷಾದನೀಯ ಸಂಗತಿ ಅಂತಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ನಾವು ಇಷ್ಟಲಿಂಗ ಪೂಜೆ ಹೋರಾಟ ಮಾಡಿದ್ವಿ. ಕರ್ನಾಟಕದ ಸುಮಾರು 12 ಜಿಲ್ಲೆಗಳಲ್ಲಿ 9 ತಿಂಗಳ ಕಾಲ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು, ಯಾವ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಸಂದರ್ಭದಲ್ಲಿ ಸಹ ಅಂಥ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿದ ಸಹ ಬಹುತೇಕ ಎಲ್ಲ ಸಂದರ್ಭದಲ್ಲಿ ಎಲ್ಲಿ ನಮಗೇನು ತೊಂದರೆ ಕೊಟ್ಟಿಲ್ಲ. ದೂರ ಅಂತಂದರೆ ಯಾವಾಗ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ಮಾತುಕತೆ ಮಾಡಿದ ಮೇಲೆ ಅವ್ರ ಮಾತುಕತೆ ನಮಗೆ ಅವಮಾನ ಆಯಿತು, ಅವ್ರ ಮಾತುಕತೆ ನಮಗೆ ಸ್ಪಂದನೆ ಸಿಗಲಿಲ್ಲ, ಅವ್ರ ಮಾತುಕತೆಯಿಂದ ನಮಗೆ ಯಾವುದೇ ಸಮಾಧಾನಗಳನ್ನು ಮನಗೊಂಡು ನಮ್ಮ ಬೆಳಗಾವಿ ಜಿಲ್ಲೆ ಬರ್ತಾರೆ, ಬೆಳಗಾವಿ ವಿಧಾನಸೌಧಕ್ಕೆ ಬರ್ತಾರೆ. ನಮ್ಮ ಉತ್ತರ ಕರ್ನಾಟಕ, ನಮ್ಮ ಪಂಚಮಸಾಲಿಗಳು, ನಮ್ಮ ವಿಧಾನಸೌಧ, ನಮ್ಮ ಬೆಳಗಾವಿ, ನಮ್ಮ ಉತ್ತರ ಕರ್ನಾಟಕ ಇದು ನಮ್ಮ ಹಕ್ಕು. ನಮ್ಮ ಸಮಸ್ಯೆಗಳನ್ನು ಇಲ್ಲೇ ಕೇಳಬೇಕು, ನಮ್ಮ ಪರಿಹಾರಗಳನ್ನು ಇಲ್ಲೇ ಪಡ್ಕೊಳ್ಬೇಕು, ನಮ್ಮ ಹಕ್ಕನ್ನು ಇಲ್ಲೇ ಮಂಡಿಸಬೇಕು, ನಮ್ಮ ನ್ಯಾಯವನ್ನು ಇಲ್ಲೇ ಪಡಿಬೇಕನ್ನೋ ಉದ್ದೇಶಕ್ಕೋಸ್ಕರವಾಗೇ ಸುವರ್ಣ ವಿಧಾನಸೌಧ ಕಟ್ಟೆ ಹೊರತು ಉತ್ತರ ಕರ್ನಾಟಕದವರು ಲಿಂಗಾಯತ ಹೋರಾಟ ಮಾಡಲಿಕ್ಕೆ ಹತ್ತಿಕ್ಲಿಕ್ಕೋಸ್ಕರ ಉತ್ತರ ಕಟ್ಟಿಕೊಟ್ಟಿಲ್ಲ. ಇವರೆಲ್ಲ ಹಳೆ ಮೈಸೂರು ಭಾಗದವರು, ಇಲ್ಲಿರ್ತಕ್ಕಂಥ ಏನೋ CM ಆಗಿರ್ಬೋದು, DCM ಆಗಿರ್ಬೋದು, ಇವರು ಹಳೆ ಮೈಸೂರು ಭಾಗದವರು ಉತ್ತರ ಕರ್ನಾಟಕ ಜನಪರ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಕಳೆದ 15 ದಿವಸಗಳಿಂದ ಯಾವಾಗ ನಾವು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ದೀವಿ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಎಲ್ಲ ಪದಾಧಿಕಾರಿಗಳು ಫೋನ್ ಮಾಡೋದು, ಪೊಲೀಸ್ ಮುಖಾಂತರ ಅರೆಸ್ಟ್ಮೆಂಟ್ ಮಾಡುವಂಥದ್ದು, ನಿಮ್ಮ ವಾಹನದ ನಂಬರ್ ಹೇಳ್ರಿ, ಎಷ್ಟು ಜನ ಬರ್ತೀರಿ ಅಂತೇಳಿ ಕಳೆದ 1 ವಾರದಿಂದ ಇದನ್ನು ಹತ್ತಿಕ್ಕೊಂದು ಪ್ರಯತ್ನ ಮಾಡೋದು. ಆದರೂ ನಮ್ಮ ಜನ ಯಾವುದೇ ಹೆದರಿಕೆಗೆ ಬಗ್ಲಾಡ್ದರೆ, ಯಾವುದೇ ರೀತಿ ಅಂಜಿಕೆ ಬಗ್ಲಾಡ್ದು ಧೈರ್ಯವಾಗಿ ಬರಲಿಕ್ಕೆ ಶುರು ಮಾಡೋದು. ಕೊನೆಗೆ ಏನು ಮಾಡಿದ್ರು, ನೀವು ನಡೆಸುವಂಥ ಪ್ರದೇಶವನ್ನು ನಾವು ಯಾವ ಕಾರಣಕ್ಕೂ ಕೊಡೋದಿಲ್ಲ, ಬೇರೆ ಕಡೆ ಮಾಡಿರಿ ಅಂದರೆ ಉದ್ದೇಶಪೂರ್ವಕವಾಗಿ ಬೆಳಗಾವಿ ಬಿಟ್ಟು ಮಾಡಿರಿ ಅಂತೇಳಿ ಅದನ್ನು ಒತ್ತಡ ಹಾಕೋ ಪ್ರಯತ್ನ ಮಾಡಿ. ನಾವು ಹೇಳಿದ್ವಿ ನಾವು ಪ್ರಾಮಾಣಿಕ ಹೋರಾಟ ಮಾಡೋಕತ್ತೀವಿ, ಶಾಂತಿಯಿಂದ ಹೋರಾಟ ಮಾಡ್ತೀವಿ, ನಾವು ಎಲ್ಲಿ ಇರ್ತೀವಿ ಅಲ್ಲೇ ಮಾಡಿರಿ, ನೀವು ನಮ್ಮ ಮೈಕ್ ಕಸ್ಕೊಳ್ರಿ, ನಮ್ಮ ಚೇರ್ ತೆಗೆದಾಗ್ರಿ, ನಾವು ಕೊನೆಗೆ ಗುಡರ್ ಹಾಕ್ಕೊಂಡಾದ್ರೂ ಸಹ ನಾವು ಹೋರಾಟ ಮಾಡ್ತೀವಿ ಅಂತ ಯಾವಾಗ ಖಡಕ್ಕಾಗಿ ಹೇಳಿದ್ವಿ. ಮಧ್ಯಾಹ್ನ ಆಯ್ತು ಮಾಡ್ಕೊಳ್ರಿ ಅದನ್ನು. ಈ ಸಾಯಂಕಾಲ 4 ಗಂಟೆಯಿಂದ ಏನು ಮಾಡ್ಯಾರಪ್ಪ ಅಂತಂದರೆ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಬರುವಂಥ ವಾಹನಗಳನ್ನು ನಾವು ಒಳಗಡೆ ಬೆಳಗಾವಿ ಪ್ರದೇಶಕ್ಕೆ ಬಿಡೋದಿಲ್ಲ, ಸಾರ್ವಜನಿಕ ತೊಂದರೆ ಆಗುತ್ತೆ ಅಂತೇಳಿ. ನೋಡಿ ಸ್ವಾಮಿ, ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗಿದೆ ಯಾವತ್ತಿಂದ 9ನೇ ತಾರೀಕಿಂದ ಮುಗಿಯೋದು 20 ತಾರೀಕುವರೆಗೆ. 9ನೇ ತಾರೀಕಿಂದ 20ನೇ ತಾರೀಕು ನಡೆಯುವಂಥ ಅಧಿವೇಶನಕ್ಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾವುದೇ ವಾಹನಗಳನ್ನು ಬಿಡೋದಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ಕಾರಣ ತಂದರಪ್ಪ ಸರ್ಕಾರ ಅಂತ ಹೇಳ್ತೀವಿ. 9-10 ದಿನ ನಡೆಯುವಂಥ ಅಧಿವೇಶನದಲ್ಲಿ ಕೇವಲ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಬರುವಂಥ ವಾಹನಗಳನ್ನು ಬಿಡೋದಿಲ್ಲ ಅಂತಂದರೆ ನಿಮ್ಮ ಸರ್ಕಾರ ನಮ್ಮ ಸಮುದಾಯದ ಮೇಲೆ ಕನಿಕರ ಇಲ್ಲ, ನಮ್ಮ ಸಮುದಾಯ ಹಿತವನ್ನು ಕಾಪಾಡಲ್ಲ ಅಂತ ಏನು ತೋರಿಸುತ್ತೆ. ನಮ್ಮ ಸಮಾಜಕ್ಕೆ ಸಿಗಬೇಕಾಗಿರೋ ಮೀಸಲಾತಿ ಬಗ್ಗೆ ನಿಮ್ಮ ಸರ್ಕಾರಕ್ಕೆ ಯಾವುದೇ ಸ್ಪಂದನೆ ಇಲ್ಲವಂಥ ಭಾವನೆ ವ್ಯಕ್ತವಾಗ್ತದೆ. ಒಬ್ಬ ಜಿಲ್ಲಾಧಿಕಾರಿಗಳಾಗಿ ಸರ್ಕಾರ ಹೇಳಿದಂಥ ಮಾತನ್ನು ಕೇಳಿ ಈ ರೀತಿಯಾಗಿ ಹೋರಾಟ ಹತ್ತಿಕ್ಕುವಂಥ ಎಷ್ಟು ಮಟ್ಟಿಗೆ ಸರಿ? ಪ್ರಜಾಪ್ರಭುತ್ವ ಕಗ್ಗೋಲಿದು. ನಾವೇನು ಕರ್ನಾಟಕದಲ್ಲಿ ಜೀವನ ಮಾಡ್ತಿದ್ದೇವೋ ಅಥವಾ ಜಮ್ಮು ಕಾಶ್ಮೀರದಲ್ಲಿ ಜೀವನ ಮಾಡ್ತೀವಿ ಅಂತ ಅನುಮಾನ ವ್ಯಕ್ತವಾಗ್ತಾಯಿದೆ. ಎಲ್ಲೇ ಒಂದು ಕಡೆ ಕರ್ನಾಟಕದಲ್ಲಿ ಒಂದು ರೀತಿ ತುರ್ತು ಪರಿಸ್ಥಿತಿಯನ್ನು ಹೇರುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪಗಳು ಮಾಡೋಕ್ಕೆ ಇಚ್ಛೆಪಡ್ತೀನಿ. ಹಂಗಾಗಿ ವಿಧಾನಸೌಧದಲ್ಲಿ ಇಲ್ಲಿ ಯಾಕೆ ಮಾಡೋಕ್ಕೆ ಹೋಗ್ತೀರಿ? ಜನರ ಕಷ್ಟಗಳನ್ನು ಕೇಳದಿರ್ತಕ್ಕಂಥ ಜನಪರ ಹೋರಾಟಗಳನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡುವಂಥ ನಿಮ್ಮ ಸರ್ಕಾರ ಈ ಸುವರ್ಣ ವಿಧಾನಸೌಧವನ್ನು ಇಲ್ಲೇಕೆ ಮಾಡೋಕ್ಕೆ ಹೋಗ್ತೀರಿ? ಕೇವಲ ಟೂರ್ ಮಾಡೋಕ್ಕೆ ಬಂದಿರಾ? ಉತ್ತರ ಕರ್ನಾಟಕದ ಕಣ್ಣೀರು ಒರೆಸೋಕ್ಕೆ ಬಂದಿರಾ? ನಮ್ಮ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಹೋರಾಟಗಳನ್ನ ಹತ್ತಿಕ್ಕೊಂದು ಪ್ರಯತ್ನ ಮಾಡ್ತೀರಂದರೆ
ವಾಹನಗಳನ್ನು ಬಂದ್ ಮಾಡ್ತೀವಪ್ಪ ಅಂದ್ರೆ ಮತ್ತೆ ಜನ ಬಂದು ಹೋರಾಟ ಯಾಕೆ ಮಾಡಬೇಕು? ಅಧಿವೇಶನ ಯಾಕೆ ಮಾಡ್ತೀರ? ಹಂಗಾದ್ರೆ ಬಿಟ್ಬಿಡು, ಅಧಿವೇಶನ ಮಾಡೋದು ಬಿಟ್ಬಿಡ್ರಿ. ಈ ರೀತಿಯಾಗಿರ್ತಕ್ಕಂಥ ತಂತ್ರಗಾರಿಕೆಯನ್ನು ಕುತಂತ್ರವನ್ನು ಮಾಡೋದು ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ಅದು ಬ್ರಿಟಿಷ್ ಸರ್ಕಾರವು ಚೆನ್ನಮ್ಮನ ಸಂಸ್ಥಾನವನ್ನು ಇದೇ ರೀತಿ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರಿ. ಇವತ್ತು ಅದೇ ಬ್ರಿಟಿಷರ ಮತ್ತೊಂದು ರೂಪವಾಗಿರ್ತಕ್ಕಂಥ ನಿಮ್ಮ ಸರ್ಕಾರ ಪಂಚಮಸಾಲಿಗೆ ಹೋರಾಟವನ್ನು ಹತ್ತಿಕ್ಕೊಂಡು ಪ್ರಯತ್ನ ಮಾಡುವಂಥದ್ದು ಅದು ಸರಿಯಲ್ಲ. ನಾವು ಶಾಂತಿಯಿಂದ ಹೋರಾಟ ಮಾಡ್ತಾ ಬಂದೇವೆ. 4 ವರ್ಷಗಳ ನಮ್ಮ ಹೋರಾಟದ ಇತಿಹಾಸ, ಜನಪರವಾಗಿರ್ತಕ್ಕಂಥ ಹೋರಾಟ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಆಶಯದಲ್ಲೇ ನ್ಯಾಯ ಕೇಳಕತ್ತೀವಿ. ನಿಮಗೆ ಮೀಸಲಾತಿ ಕೊಡೋಕೆ ಇಷ್ಟ ಇದ್ರೆ ಕೊಡಲಿ, ಇಲ್ಲ ನಮ್ಮ ಕಡೆ ಕೊಡೋಕ್ಕನ್ನೋದು ಸ್ಪಷ್ಟವಾಗಿ ಹೇಳ್ಬಿಡ್ರಿ. ಅದು ಹತ್ತಿಕ್ಕುವಂಥ ಪ್ರಯತ್ನವನ್ನು, ವಾಹನಗಳನ್ನು ಬಂದ್ ಮಾಡೋದು ಪ್ರಯತ್ನವನ್ನು, ಹಳ್ಳಿಯಾಗಿರ್ತಕ್ಕಂಥ ಸಾಮಾನ್ಯ ಜನರನ್ನ ಕಿರುಕುಳ ಕೊಡೋದು ಪ್ರಯತ್ನವನ್ನು ನಮ್ಮ ಶಾಸಕರುಗಳಿಗೆ ಆಶೆ ಆಮಿಷ ತೋರಿಸಿ ಅವ್ರ ಮುಖಾಂತರವಾಗಿ ಸಮಾಜ ಹೊಡೆಯುವಂಥ ಕೆಲಸವನ್ನು ನೀವು ಯಾಕೆ ಮಾಡ್ತೀರಿ ಅಂತೇಳಿ ನಾನು ನೇರವಾಗಿ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಕೂಡಲೇ ಜಿಲ್ಲಾಧಿಕಾರಿಗಳು ನೀವು ಹೊರಡಿಸಿರ್ತಕ್ಕಂಥ ಆದೇಶವನ್ನು ವಾಪಸ್ ಪಡೆದೇ ಹೋದರೆ ನಮ್ಮ ಜನರಿಗೆ ಕರೆ ಕೊಡ್ತೇನೆ. ಎಲ್ಲ ಪಂಚಮಸಾಲಿಗಳು ಜಿಲ್ಲಾಧಿಕಾರಿ ಆದೇಶವನ್ನು ಸುಟ್ಟು ಹಾಕ್ರಿ. ಎಲ್ಲ ಪಂಚಮಸಾಲಿಗಳು ದೇವರು ನಿಮಗೆ ಕಾಲು ಕೊಟ್ಟೇನೆ, ಎಲ್ಲೆಲ್ಲಿ ನೀವು ಕಾರ್ ತಗೊಂಡ್ಬರ್ತೀವಿ ಅಲ್ಲಿಯೇ ಕಾರ್ಗಳನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಿರಿ. ಕಾರನ್ನು ನಿಲ್ಲಿಸಿ ಅಲ್ಲೇ ಪ್ರತಿಭಟನೆ ಮಾಡಿರಿ. ಸಾಧ್ಯವಾದ ಅದೇ ಸ್ಥಳದಿಂದ ನಡ್ಕೊಂತ ದೇವರು ನಿಮಗೆ ಭಗವಂತ ಕೈ ಕೊಟ್ಟಾನೆ, ಕಾಲು ಕೊಟ್ಟೇನೆ. ಆ ಕಾಲು ನಡಿಗೆ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಬಂದು ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡಿರಿ. 10ನೇ ತಾರೀಕು ಒಂದು ವೇಳೆ ಮುತ್ತಿಗೆ ಹಾಕೋದಕ್ಕೆ ತಡೆಗಟ್ಟುವ ಪ್ರಯತ್ನ ಮಾಡಿದರೆ ನಿಮ್ಮ ಜೊತೆ ನಾನು ಸಹ ಸೇರಿಕೊಂಡು ಸುವರ್ಣ ವಿಧಾನಸೌಧದ ಗೇಟ್ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವಂಥ ಸಂದರ್ಭ ಬರುತ್ತೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ನಾನು ಸರ್ಕಾರಕ್ಕೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ತಾಳ್ಮೆಯನ್ನು, ನಮ್ಮ ಸಹನೆಯನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬೇಡ್ರಿ. ನಮ್ಮ ಮತಗಳಿಂದ ನಿಮ್ಮ ಸರ್ಕಾರ ಬಂದೈತಿ. ಇವತ್ತು ಲಿಂಗಾಯತರು ಓಟ್ ಹಾಕ್ಯಾರಪ್ಪ ಅಂತಂದರೆ ನೀವೇನೋ ಭಾಳ ದೊಡ್ಡ ಗನಾಂಧರಿ ಕೆಲಸ ಮಾಡ್ತಿದ್ದು ಓಟ್ ಹಾಕಿಲ್ಲ. ಹಿಂದಿನ ಸರ್ಕಾರ ಕೊಡಬೇಕಾಗಿರ್ತಕ್ಕ ಮೀಸಲಾತಿಯನ್ನು ಸಮಯಕ್ಕೆ ಸರಿಯಾಗಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಾನು 3 ತಿಂಗಳು ಸತ್ಯಾಗ್ರಹ ಕುಂತಕ್ಕೆ ನೊಂದುಕೊಂಡು ನಮ್ಮ ಜನ ನೀವಾದರೂ ಕೊಡ್ತೀರಿ. ನಿಮ್ಮ ಒಳಗಿರ್ತಕ್ಕಂಥ ಶಾಸಕರು ಕೊಟ್ಟಂಥ ಭರವಸೆ ಆಸೆಗೆ ನಮ್ಮ ಜನ ನಿಮಗೆ ಮತಗಳ ಭಿಕ್ಷೆ ಕೊಟ್ಟಿದ್ದಾರೆ. ಆ ಮತಗಳ ಭಿಕ್ಷೆ ಕೊಟ್ಕೊಂಡು ನಮ್ಮ ಹಿತವನ್ನು ಕಾಪಾಡೋದು ಪ್ರಯತ್ನ ಮಾಡಿ ಹೊರತು ಹತ್ತಿಕ್ಕೊಂದು ಪ್ರಯತ್ನವನ್ನು, ತೊಂದರೆ ಕೊಡೋದು ಪ್ರಯತ್ನವನ್ನು, ಅರೆಸ್ಟ್ಮೆಂಟ್ ಮಾಡೋ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದು. ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇಚ್ಛೆ ಪಡ್ತೀನಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೆ ಪ್ರತಿಭಟನೆ ಮಾಡುವಂಥ ಅವಕಾಶ ಇದೆ. ನಾವು ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಕೊಡೋ ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಮ ವಾಹನಗಳಿಗೆ ನಿಮ್ಮ ಟ್ಯಾಕ್ಟ್ರಿಗಳು ಬರಲಿಕ್ಕೆ ಟ್ರಾಫಿಕ್ ಜಾಮ್ ತೊಂದರೆ ಆದರೆ ಟ್ಯಾಕ್ಟ್ರಿಗಳ ಬಗ್ಗೆ ನೀವು ಬೇಕಾದ್ರೆ ಕ್ರಮ ತೆಗೆದುಕೊಳ್ರಿ, ನಾವು ಅದಕ್ಕೆ ಡೋಂಟ್ ಕೇರ್ ಅಂತೇವೆ. ಆದರೆ ಜನ ಬರುವಂಥ ವಾಹನಗಳನ್ನು ಒಳಗಡೆ ಬಿಡಲ್ಲ ಅಂತ ಹೇಳ್ತಾರಪ್ಪ ಅಂದರೆ ಇದು ಎಷ್ಟು ಮಟ್ಟಿಗೆ ನ್ಯಾಯ? ಹಾಗಾದ್ರೆ ಜಿಲ್ಲಾಧಿಕಾರಿಗಳು ಏನು ಬೆಳಗಾವಿಯಲ್ಲಿ ನೀವು ಆದೇಶ ಮಾಡಕತ್ತೀರೋ ಅಥವಾ ನೀವು ಪ್ರೀತಿ ಇರ್ತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿ ಆದೇಶ ಮಾಡ್ಕೊಂತ ಅನುಮಾನ ವ್ಯಕ್ತವಾಗ್ತಾಯಿದೆ. ಅದಕ್ಕೋಸ್ಕರವಾಗಿ ಎಲ್ಲೇ ಒಂದು ಕಡೆ ಸರ್ಕಾರ ನಮ್ಮ ಮೇಲೆ ತುರ್ತು ಪರಿಸ್ಥಿತಿಯನ್ನು, ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಏರ್ತಿದ್ದೇನೋ ಅಂತ ಅನುಮಾನ ವ್ಯಕ್ತವಾಗ್ತದೆ. ಈ ದೃಷ್ಟಿಯಿಂದ ನಮ್ಮೆಲ್ಲ ಪಂಚಮಸಾಲಿ ಹೇಳಿಕೆ ಇಚ್ಛೆ ಪಡ್ತೀನಿ, ಯಾವುದೇ ಆದೇಶ ಏನೇ ಇರಲಿ, ಎಲ್ಲಿ ನಿಮ್ಮ ವಾಹನಗಳನ್ನು ತಡೆಯುವಂಥ ಪ್ರಯತ್ನ ಮಾಡ್ತಾರೋ ಅಲ್ಲಿ ವಾಹನವನ್ನು ಅಲ್ಲೇ ನಿಲ್ಲಿಸಿ ಪ್ರತಿಭಟನೆ ಮಾಡಿರಿ. ಅಲ್ಲಿಂದ ನೇರವಾಗಿ ಸುವರ್ಣ ವಿಧಾನಸೌಧಕ್ಕೆ ಬರುವಂಥ ಪ್ರಯತ್ನ ಮಾಡಿರಿ. ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂಥ ಟೊಯೋಟಾ ಶೋರೂಮದಲ್ಲಿ ಹಿಂಬಾಲಿರ್ತಕ್ಕಂಥ ಪ್ರದೇಶದಲ್ಲಿ ನಾವೆಲ್ಲ ಕೂಡೋಣ. ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಸುವರ್ಣ ವಿಧಾನಸೌಧಕ್ಕೆ ನೇರವಾಗಿ ಮುತ್ತಿಗೆ ಹಾಕೋದು ಪ್ರಯತ್ನ ಮಾಡೋಣ. ಒಂದು ವೇಳೆ ಮುತ್ತಿಗೆ ಹಾಕ್ಲಿಕ್ಕೂ ತಡೆ ಹೊಡೋ ಪ್ರಯತ್ನ ಮಾಡಿದರೆ ನಿಮ್ಮ ಜೊತೆಲೇ ನಾನು ಸಹ ಕೂತ್ಕೊಂಡು ವಿಧಾನಸೌಧ ಗೇಟ್ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಳ್ತೀನಿ ಅಂತ ಎಚ್ಚರಿಕೆ ಮಾತನಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಆ ಕಾರಣಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಹೊರಡಿಸಿರ್ತಕ್ಕಂಥ ಆದೇಶನ ವಾಪಸ್ ಪಡ್ಕೊಂಡು ಶಾಂತಿಯಿಂದ ಹೋರಾಟ ಮಾಡಲಿಕ್ಕೆ ಅವಕಾಶ ಮಾಡಬೇಕು. ನಮ್ಮ ಸಮಾಜ ಯಾವತ್ತೂ ಶಾಂತಿಗೆ ಬದ್ಧ ಐತಿ, ಯಾವತ್ತು ಸಂಧಾನಕ್ಕೆ ಬದ್ಧ ಐತಿ. ಸಂಧಾನ ಶಾಂತಿಗೂ ನೀವೇನಾದ್ರು ಅವಕಾಶ ಕೊಡದೆ ಹೋದರೆ ನಾವು ಕ್ರಾಂತಿ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋಕ್ಕೆ ಹೋಗ್ಬೇಡ್ರಿ. ನ್ಯಾಯಯುತವಂತ ಹೋರಾಟ ಹತ್ತಿಕ್ಕೋ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನೇರವಾಗಿ ಇಚ್ಛೆ ಬರ್ತೀನಿ. ಅದಕ್ಕೆ ನಮ್ಮ ಸಮಾಜದ ಯಾವುದೇ ಪದಾಧಿಕಾರಿಗಳಾಗಿರಲಿ, ಯಾವುದೇ ಜನರಾಗಿರ್ಬೋದು, ನಿಮ್ಮೊಳಗೆ ಹರಿಯುವಂಥ ರಕ್ತ ಅದು ಚೆನ್ನಮ್ಮನ ರಕ್ತ, ನಿಮ್ಮೊಳಗೆ ಹರಿಯುವಂಥ ರಕ್ತ ಅದು ರೈತ ರಕ್ತ, ನಿಮ್ಮೊಳಗೆ ಹರಿಯುವಂಥ ರಕ್ತ ಅದು ಹೋರಾಟದ ರಕ್ತ. ಇಂಥ 100 ಬೆದರಿಕೆಗಳು ಎಂದು ನೀವು ಅಂಜಿಲ್ಲ. ಹಾಗಾಗಿ ನೀವೆಲ್ಲ ಧೈರ್ಯವಾಗಿ ಬನ್ನಿ. ಧೈರ್ಯವಾಗಿ ಪಾದಯಾತ್ರೆ ಮೂಲಕವಾದ ಸಹ ಬಂದು ಸುವರ್ಣ ವಿಧಾನಸೌಧ ಎದುರಿರ್ತಕ್ಕಂಥ ಆ ಟೊಯೋಟಾ ಶೋರೂಮ್ ಹಿಂಬಾಲಿರ್ತಕ್ಕಂಥ ಪ್ರದೇಶಕ್ಕೆ ನೀವೆಲ್ಲ ಜಮಾವಣೆ ಆಗಿ ಅಲ್ಲಿ ನಾವು ಮಧ್ಯಾಹ್ನ 1 ಗಂಟೆವರೆಗೂ ಪಂಚಮಸಾಲಿ ಸಂಘರ್ಷ ಸಮಾವೇಶ ಮಾಡ್ತೇವೆ. ಆ ಸಮಾವೇಶ ಮುಗಿಯೋದ್ರೊಳಗಾಗೇ ಸರ್ಕಾರ ನಮ್ಮ ಸಮಾಜಕ್ಕೆ 2A ಮೀಸಲಾತಿ ಆದೇಶ ಪತ್ರವನ್ನು, ನಮ್ಮ ಸಮಾಜಕ್ಕೆ OBC ಮೀಸಲಾತಿ ಆದೇಶ ಪತ್ರವನ್ನು ಕೊಡದೆ ಹೋದರೆ ನೇರವಾಗಿ ಹರ ಹರ ಮಹಾದೇವ್ ಅಂತೇಳಿ ವಿಧಾನಸೌಧಕ್ಕೆ ಮುತ್ತಿ ಹಾಕೋ ಪ್ರಯತ್ನಕ್ಕೆ ನಾವೆಲ್ಲರೂ ಸಹ ಸಂಕಲ್ಪ ತೊಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ನಾನೀಗಾಗಲೇ ಮಾಧ್ಯಮ ಮುಷ್ಟಿಮರು ಹೇಳಿದ್ದೀನಿ, ನೀವು 3 ಲಕ್ಷ ಮಂದಿ ತಡಿಬೋದು, 30,000 ಮಂದಿ ತಡಿಬೋದು, 3,000 ಮಂದಿ ತಡಿಬೋದು, 300 ಮಂದಿನ ತಡಿಬೋದು. ಕೊನೆ 3 ಜನ ಆದರೂ ಪರವಾಗಿಲ್ಲ, ಸುವರ್ಣ ವಿಧಾನಸೌಧಕ್ಕೆ ಹೋಗಿ ನಮ್ಮ ಸಂಕಲ್ಪ ಈಡೇರಿಸ್ತೀವಿ, ನಮ್ಮ ಹಕ್ಕನ್ನು ಕೇಳ್ತೀವಿ. ನಮ್ಮ ನ್ಯಾಯವನ್ನು ಕೇಳೋದ್ರ ಮೂಲಕ ನೀವು ಮಾಡಿರ್ತಕ್ಕಂಥ ಅವಮಾನ, ನೀವು ಮಾಡಿರ್ತಕ್ಕಂಥ ನಿರ್ಲಕ್ಷ್ಯವನ್ನು ಖಂಡಿಸ್ತೀವಿ ಅನ್ನೋಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭ ಹೇಳ್ತಾ, ನಾನು ಜಿಲ್ಲಾಧಿಕಾರಿಗಳು ಕೂಡಲೇ ಆದೇಶ ಪತ್ರ ಪಡ್ಕೊಂಡು
ನ್ಯಾಯಯುತ ಹೋರಾಟಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಮ್ಮ ಸಮಾಜದ ಜನರ ಪರವಾಗಿ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ತೀನಿ. ಜಿಲ್ಲಾದೇಶ ಅನೇಕ ಮಾಡಲು ಇದುವರೆಗೂ ನಿಮ್ಮ ಸಮುದಾಯದ ಯಾವ ಸರ್ಕಾರದ ಶಾಸಕರು ಸಚಿವರು ಕೂಡ ತುಟಿ ಬಿಚ್ಚಿರೋದು ನೋಡ್ರಿ, ಎಲ್ಲ ಶಾಸಕರಿಗೆ ಇವ್ರು ಏನು ಮಾಡ್ಯಾರಪ್ಪ ಅಂದರೆ ಏನೋ ಬೆದರಿಕೆ ಹಾಕ್ಯಾರ ಗೊತ್ತಿಲ್ಲ. ನಾನು ನಮ್ಮ ಶಾಸಕರಿಗೆ ಇಚ್ಛೆ ಪಡ್ತೀನಿ, ನಿಮ್ಮಿಂದ ಸರ್ಕಾರ ಚೆನ್ನಾಗೈತಿ, ನಿಮಗೆ ಈ ಸಮಾಜ ಬಗ್ಗೆ ಕಳಕಳಿ, ಈ ಸಮಾಜ ಬಗ್ಗೆ ಗೌರವ, ಈ ಜನ ನಿಮಗೆ ಓಟ್ ಹಾಕಿ ಕೆಲಸ ಇರಲ್ಲ, ಆ ಕೃತಜ್ಞತೆ ಇರೋದಾದ್ರಪ್ಪ ಅದನ್ನು ನೇರವಾಗಿ ಮುಖ್ಯಮಂತ್ರಿ ಬಳಿಗೆ ಹೋಗಿ ಮಾತಾಡ್ರಿ. ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಸಹ ಬೆಂಗಳೂರು ಅರಮನೆ ಮೈದಾನವನ್ನು ಕೊಡಬಾರ್ದು ಅಂತ ವಿಚಾರ ಮಾಡಿದಾಗ ಇಡೀ ನಮ್ಮ ಸಮಾಜ ಶಾಸಕ ಒಗ್ಗಟ್ಟಾಗಿ ಅಂದಿನ ಉಪಮುಖ್ಯಮಂತ್ರಿ ಅಂದಿನ ಗೃಹ ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರ ಮೂಲಕವಾಗಿ ಯಡಿಯೂರಪ್ಪನ ಮನವೊಲಿಸಿ 10 ಲಕ್ಷ ಜನರನ್ನು ಸೇರಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅಪ್ ಟು ವಿಜಯಪುರದಿಂದ ಹಿಡ್ಕೊಂಡು ಬೆಂಗಳೂರುವರೆಗೆ ಬರುವಂಥ ಎಲ್ಲ ವಾಹನಗಳನ್ನು ಜೀರೋ ಟ್ರಾಫಿಕ್ ಅವಕಾಶ ಮಾಡಿಕೊಟ್ರು. ಮತ್ತು ಅವತ್ತಿನ ಸರ್ಕಾರಕ್ಕೆ, ಆ ಸರ್ಕಾರಗಳಿಗೆ, ಆ ಶಾಸಕರುಗಳಿಗೆ ಮುಖ್ಯಮಂತ್ರಿ ಹೇಳುವಂಥ ಅಧಿಕಾರ ಇರಬೇಕಾದ್ರೆ, ಮುಖ್ಯಮಂತ್ರಿ ಮನವೊಲಿಸುವಂಥ ಅನುಕೂಲ ಇರಬೇಕಾದ್ರೆ ನೀವು ಯಾಕೆ ಸುಮ್ಮನೆ ಕೂತ್ಕೊಂಡಿರಿ? 12 ಜನ ಶಾಸಕರಿದ್ದೀರಿ, ನಿಮಗೆ ಈಗೇನೋ ಖುಷಿ ಆಗ್ಬೋದು, ಈಗ ನಿಮಗೆ ಸಂತೋಷ ಆಗ್ಬೋದು, ನಮಗೆ ಅನುದಾನ ಕೊಡ್ತಾರೆ, ನಮಗೆ ಮುಂದೆ ಏನಾದರೂ ಮಾಡ್ತಾರೆ ಅಂತ ಭ್ರಮೆಗಿರ್ಬೋದು. ಅದು ಇತಿಹಾಸ ಪುಟದಲ್ಲಿ ಇಂಥ ಒಂದು ದೊಡ್ಡ ಹೋರಾಟವನ್ನು ಸರ್ಕಾರ ಹತ್ತಿಕ್ಕುವಂಥ ಸಂದರ್ಭದಲ್ಲಿ ನೀವೆಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ದೀರಿ ಅಂತೇಳಿ ಜನ ನಿಮ್ಮನ್ನು ಶಪಿಸುವಂಥ ಕಾಲ ಬರುತ್ತೆ. ಪಂಚಮಸಾಲಿಗಳ ಖಂಡಿತವಾಗಿ ಏನು ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ರೀತಿ ಹತ್ತಿಕ್ಕೋ ಪ್ರಯತ್ನ ಮಾಡಿದರೆ ಈ ಜನಾಂಗದ ರೈತರ ಕಣ್ಣೀರಿನ ಶಾಪ ನಿಮ್ಮ ತಟ್ಟದೆ ಬಿಡೋದಿಲ್ಲ ಎನ್ನುವಂಥ ಎಚ್ಚರಿಕೆ ಮಾತು ನನಗೆ ಇಚ್ಛೆ ಪಡ್ತೀನಿ. ಅಂದರೆ ಇದು ನಾವು ಹೋರಾಟ, ನನಗೆ ನಂಬಿಕೆ ಐತಿ, ವಿಶ್ವಾಸ ಐತಿ. ಮಾರಾಟ ಸಮಾಜ ಹೋರಾಟ ನನ್ನ ಮುಂದೆ ಕಣ್ಣೆದುಗೈತಿ. ಅವ್ರ 10 ವರ್ಷದ ಹೋರಾಟ, ಅವ್ರದ್ದೇ ಸರ್ಕಾರ ಇತ್ತು, ಅವ್ರದ್ದೇ ಮುಖ್ಯಮಂತ್ರಿ ಇದ್ದರು. 10 ವರ್ಷದ ಹೋರಾಟ ಮೇಲೆ 10% ಪಡ್ಕೊಂಡಿದ್ದಾರೆ. ನನಗೆ ವಿಶ್ವಾಸ ಐತಿ ನಮ್ಮ ಸಮಾಜ ಹೋರಾಟ 3 ವರ್ಷದ ಹೋರಾಟ, ಇನ್ನೂ ನಮಗೆ ವಿಶ್ವಾಸ ಐತಿ, ಕೊಟ್ಟೇ ಕೊಡ್ತಾರೆ ಅಂತೇಳಿ. ಕೊನೆಗೆ ಈ ಮುಖ್ಯಮಂತ್ರಿಗಳ ಮನಸ್ಸೇ ಕರಗೋದು, ಹೇಳೋಕ್ಕಾಗಲ್ಲ. ಈ ಮುಖ್ಯಮಂತ್ರಿ ಹೆಂಗೆ ರಾಯಣ್ಣನ ಮನಸ್ಸು ಕರಗಿ ಚೆನ್ನಮ್ಮನ ಸಂಸ್ಥಾನ ಉಳಿಸಿದ್ರು, ರಾಯಣ್ಣನ ಸ್ವರೂಪವಾಗಿರುತ್ತೆ ಸಿದ್ದರಾಮಯ್ಯನವ್ರ ಮನಸ್ಸು ಕರಗಿ ಚೆನ್ನಮ್ಮನ ಮಕ್ಕಳಿಗೆ ನ್ಯಾಯ ಕೊಡ್ಬೋದು. ಆ ಶಕ್ತಿಯನ್ನು ಭಗವಂತ ನಮ್ಮ ಮುಖ್ಯಮಂತ್ರಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ನಾಳೆ ನಾಡ್ದು ಟ್ರ್ಯಾಕ್ಸು, ಕ್ರೂಸರು ಮತ್ತು ಟ್ರ್ಯಾಕ್ಟರ್ಗಳಿಗೆ ನಿಷೇಧ ಇರೋಲ್ಲ, ಕಾರ್ಗಳಿಗೂ ಮತ್ತೆ ಫ್ರೀ ಆಗಿದೆ. ಅಂದರೆ ಶ್ರೀಮಂತರ ಪರವಾಗಿ ಮಾತ್ರ ಇದೆ ಅಲ್ಲ. ಅದಕ್ಕೆ ನೋಡಿರಿ, ಕಾರ್ಗಳು ಬಿಡ್ತವಪ್ಪ ಅಂದರೆ ಕಾರ್ ಶ್ರೀಮಂತರು ಬರ್ತಾರೆ, ಬಡ ಜನರು ಬರಬಾರ್ದು, ಜನಸಾಮಾನ್ಯರು ಬರಬಾರ್ದು. ಯಾಕಂದ್ರೆ ಹೋರಾಟ ಮಾಡೋರೆ ಕೂಲಿ ಕಾರು ಶ್ರೀಸಾಮಾನ್ಯ ಜನರು. ಅವ್ರಿಗೆ ಏನು ದೊಡ್ಡ ತೆಲ್ಲಿ ಹೋಗಿತ್ತಪ್ಪ ಅಂದ್ರೆ ವಕೀಲರ ಮುಂದಾಳತ ಹಾಕ್ಬಿಟ್ಟೇವಲ್ಲ, ಅದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಿ. ವಕೀಲರ ಮುಂದಾಳತಕ್ಕೆ ಹೆಂಗಪ್ಪ ವಕೀಲರನ್ನ ಹೆಂಗೆ ಮುಟ್ಟೋದು, ಹೆಂಗೆ ಅವ್ರು ಟಚ್ ಮಾಡೋದು ಅಂತೇಳಿ ಆ ಉದ್ದೇಶಕ್ಕೋಸ್ಕರ ಹೆಂಗಾರು ಮಾಡಿ ಅವ್ರನ್ನ ಎದುರಿಸಿ ಬೆದರಿಸಿ ಒಟ್ಟಾರೆ ಬಂದ್ ಮಾಡಬೇಕು. ಒಟ್ಟಾರೆ ಲಿಂಗಾಯತರ ಶಕ್ತಿಯನ್ನು ವೀಕ್ ಮಾಡುವಂಥ ತಂತ್ರಗಾರಿಕೆ. ಅವ್ರಿಗೇನು ತಿಳ್ಕೊಂಡಿದ್ರು, ಲಿಂಗಾಯತರೇನು ಹೋರಾಟ ಮಾಡಲ್ಲ ಬಿಡೋರು, ನಾವು ಎದುರ್ತಾರೆ, ನಾವೇನು ಅನ್ಕೊಂತಾರೆ, ನಮ್ಮ ಮತಗಳನ್ನು ತೋರಿಸಿ ಎದುರಿಸ್ಬೋದ ತಿಳ್ಕೊಂಡಿದ್ರು. ಯಾವಾಗ ಲಿಂಗಾಯತ ಶಕ್ತಿ ವಿಧಾನಸೌಧಕ್ಕೆ ಬರ್ತಾ ಅಂದ್ಕೊಳ್ಳೇ ಅವ್ರಿಗೊಂದು ರೀತಿ ದೊಡ್ಡ ಚಿಂತೆಗೈತಿ. ಇವತ್ತು ಹೋರಾಟ ಮಾಡೋಕ್ಕೆ ರೆಡಿ ಆಗ್ಯಾರಪ್ಪ ಅಂತಂದರೆ ಶತಮಾನಗಳ ನಂತರದಲ್ಲಿ ಇದುವರೆಗೂ ಆ ಸರ್ಕಾರಗಳು ಲಿಂಗಾಯತರ ಹೋರಾಟವನ್ನು ಹತ್ತಿಕ್ಕುವಂಥ, ಲಿಂಗಾಯತರ ವಾಯಸ್ಸನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ರು. ಇವತ್ತು ಅವ್ರು ಏನೇ ಹತ್ತಿಕ್ಕುವಂಥ ತಂತ್ರಗಾರಿಕೆ ಮಾಡಿದ್ರು, ಮೆಟ್ಟು ನಿಂತು ಹೋರಾಟ ಮಾಡಕತ್ತವಲ್ಲ, ಆ ಹೋರಾಟವನ್ನು ಹಿಂಗಾದ ಹತ್ತಿಕ್ಕುವಂಥ ಷಡ್ಯಂತ್ರ ಮಾಡಕತ್ತ ಸರ್ಕಾರ. ಇಲ್ಲ ನೋಡ್ರಿ, ಅವ್ರು ಏನು ಸಚಿವರು ಶಾಸಕರು ಏನಾಗೈತೆ, ನಮ್ಮ ಸಚಿವರಿಗೆ ಆ ಹಳೆ ಮೈಸೂರು ಭಾಗದಲ್ಲಿ ಬರುವಂಥ ಶಾಸಕರು ಮನೆ ಕರ್ಕೊಂಡು ಹೋಗೋದು, ಚಹಾ ಕುಡಿಸೋದು, ಫ್ಲೆಕ್ಸ್ ಹಾಕೋದು, ತಿಂಡಿ ತಿನ್ನಿಸೋದು, ಟೂರ್ ಕರ್ಕೊಂಡು ಹೋಗೋದು, ಇದೇ ಆಗೈತೆ ನೋಡಿ. ಎಲ್ಲ ಬ್ಯಾನರ್ ಹಾಕಿರಲ್ಲ, ಅವ್ರಿಗೆ ನಾಚಿಕೆ ಬರಬೇಕು. ಪಂಚಮಸಾಲಿ ಹೋರಾಟಗಾರರಿಗೆ ಸ್ವಾಗತ ಅಂತ ಒಂದು ಬ್ಯಾನರ್ ಇಲ್ಲ, ಎಲ್ಲ ತಮ್ಮ ಮುಖ್ಯಮಂತ್ರಿಗಳ ಬ್ಯಾನರು, ಉಪಮುಖ್ಯಮಂತ್ರಿ ಬ್ಯಾನರು, ತಮ್ಮ ಸಚಿವ ಬ್ಯಾನರ್ ಹಾಕಿ ಏನು ಒಳ್ಳೊಳ್ಳೆ ಫೋಜ್ ಕೊಟ್ಟಾರ. ನಾಚಿಕೆ ಬರಬೇಕು. ನಿಮ್ಗೆ ಒಬ್ಬರದಾದ ಶಾಸಕರು ಬ್ಯಾನರ್ ಹಾಕ್ತಾರೆ ಆ ಭಾಗದವರು, ನಿಮ್ಗೆ ಒಬ್ಬರಿಗಾರ ಮನೆ ಕರೆದು ಚಹಾ ಕೊಡಿಸ್ತಾರೆ. ಎಂಥ ಹುಚ್ಚಿದ್ದಾರೆ ನೀವು. ಅವ್ರು ರೆಡ್ ಕಾರ್ಪೆಟ್ ಆಗಿ ಆಸೆ ತೋರಿಸಿ ಚಹಾ ಕೊಡಿಸಿ ಜೋಗ್ ಫಾಲ್ಸ್ ತೋರಿಸೋದು, ಗೋಕಾಕ್ ಫಾಲ್ಸ್ ತೋರಿಸೋದು, ಕೊಲ್ಲಾಪುರ ಲಕ್ಷ್ಮಿ ತೋರಿಸೋದು ಮಾಡ್ತಿದ್ದಿಲ್ಲ. ನೀವು ಪ್ರಶ್ನೆ ಕೇಳ್ರಿ, ನಮ್ಮ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಅನ್ಯಾಯ ಆಗೈತಿ, ಮಾದಾಯಿಗೆ ಇನ್ನೂ ಏನೂ ನ್ಯಾಯ ಸಿಕ್ಕಿಲ್ಲ, ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗಿಲ್ಲ, ಪಂಚಮಸಾಲಿ ಹೋರಾಟ ನ್ಯಾಯ ಸಿಕ್ಕಿಲ್ಲ. ಇದ್ರ ಬಗ್ಗೆ ಮಾತಾಡಿ ಕೇಳ್ಬಿಟ್ಟು ನೀವೇ ಅವ್ರ ರತ್ನಗಂಬಳಿ ಆಗ್ತಿರಪ್ಪ. ನೀವು ಹೆಂಗೆ ಅವ್ರು ನೊಂದ್ಕೊಂಡು ನಿಮ್ಮ ಅಕ್ಕನ ಕೇಳ್ತೀರಿ? ಆ ದೃಷ್ಟಿಯಿಂದ ಆ ಶಾಸಕರಿಗೆ ಕೇವಲ ಹಳೆ ಮೈಸೂರಿಗೆ ಬರುವಂಥ ಅವ್ರ ಸ್ನೇಹಿತರನ್ನು, ಅವ್ರ ಪಕ್ಷದ ಮುಖಂಡರಿಗೆ ಮನೆ ಕರೆಸಿ ಊಟ ಮಾಡಿಸೋದು, ಪೆಂಡಲ್ ಹಾಕ್ಸೋದು, ಇದ್ರ ಕಡೆ ಗಮನ ಐತಿ ಹೊರತು 10 ದಿನಗಳ ಕಾಲ ನಮ್ಮ ಜನರ ಪ್ರಶ್ನೆ ಕೇಳುವಂಥ ಪ್ರಯತ್ನವನ್ನು ಎಲ್ಲ ಪುಣ್ಯಂತ ಒಬ್ಬರಿಬ್ರು ಅಂತ ಮಾಡ್ಬೋದು. ಉಳಿದವ್ರ ಪುಷ್ಟಿ ಏನಾರ ಬರೀ ಇವ್ರಿಗೆ ಟೂರಿಗೆ ಅಂತ ಬರ್ತಾರೆ, ಇವ್ರಿಗೆ ಕರ್ಕೊಂಡು ಸುತ್ತಮುತ್ತ ಸೈಡ್ ಸೀನ್ ತೋರಿಸೋದು, ಊಟ ಮಾಡಿ ಕಳ್ಸೋದು, ಅಂಥ ಲೆಕ್ಕ ನಮ್ಮವ್ರು ಸೇರ್ಕೊಂಡ್ಬಿಟ್ಟಾರೆ. ಅದು ಭಾಳ ಬೇಜಾರು. ಈಗ ನಮ್ಮ ಎಲ್ಲ ಶಾಸಕರಿಗೆ ಈ ಮೂಲಕ ಇಚ್ಛೆ ಪಡ್ತೀನಿ, ನಿಮ್ಮ ಎಲ್ಲ ನಮ್ಮ ಪಂಚಮಸಾಲಿ ಜನಾಂಗ ಶಾಸಕರು 15ರ ಕಡೆ ಹೋರಾಟಕ್ಕೆ ಕಡ್ಡಾಯವಾಗಿ ನೀವು ಆಚರಿಸಬೇಕು. ನೀವೇನಾದರೂ ಯಾವ್ದಾರ ಮಾತು ತಿಳ್ಕೊಂಡು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದರೆ
ಮುಂದೆ ಜನ ನಿಮ್ಮನ್ನು ನೀವು ಹೆಂಗೆ ಜನರನ್ನ ಹೋರಾಟವನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರಿ, ನೀವು ಅವ್ರ ಮನೆಗೆ ಓಟ್ ಕೇಳಕ್ಕೆ ಹೋದಾಗ ನಿಮ್ಮನ್ನು ನೋಡಿ ಜನ ತಪ್ಪಿಸ್ಕೊಳ್ಳೋಕೆ ಕಾಲ ಬರುತ್ತೆ. ಆ ದೃಷ್ಟಿಯಿಂದ ನಿಮ್ಮ ಮೇಲೆ ಗೌರವ ಇಟ್ಟರೆ ನಂಬಿಕೆ ಇಟ್ಟಿದ್ರೆ ಎಲ್ಲ 20 ಜನ ಪಂಚಮಸಾಲಿ ಶಾಸಕರು, ಅದು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಎಲ್ಲರೂ ಕಂಪಲ್ಸರಿ ನಾಳೆ ಹೋರಾಟಕ್ಕೆ ಬರಬೇಕು. ಬಾಜುಗಳೇನು ಮನೆಗೆ ಕುಂತಿರಲ್ಲ, ನೀವು ಸಹ ಹೋರಾಟಕ್ಕೆ ಬರಬೇಕು, ಬಂದು ಭಾಗವಹಿಸಿ ಬೆಂಬಲ ಕೊಡಬೇಕು. ಇಲ್ಲದೆ ಹೋದರೆ ಜನರ ಮನಸ್ಸಿನಿಂದ ದೂರ ಹೋಗುವಂಥ ಕಾಲ ಸನ್ನಿಹಿತ ಬರುತ್ತೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ನಮ್ಮೆಲ್ಲ ಶಾಸಕರು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಡಿಸೆಂಬರ್ 15 ಉಪವಾಸ ಸತ್ಯಾಗ್ರಹ ಮಧ್ಯಾಹ್ನ 1 ಗಂಟೆ ನಂತರ ಪ್ರಾರಂಭ ಮಾಡ್ತಾರೆ. ಈಗ ನೋಡಿ, ನಮ್ಮ ಹೋರಾಟವನ್ನು ಇದೇ ರೀತಿ ಹತ್ತಿಕ್ಕೋ ಪ್ರಯತ್ನ ಮಾಡಿದರೆ, ವಿಧಾನಸೌಧದ ಕಾರ್ಯಕ್ರಮಕ್ಕೂ ನಮ್ಮ ಸಮಾವೇಶಕ್ಕೂ ತೊಂದರೆ ಕೊಡೋ ಪ್ರಯತ್ನ ಮಾಡಿದರೆ, ನಾ ಜನರ ಜೊತೆಗೆ ಸಾಧ್ಯವಾದರೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಕ್ಕೆ ನಾನು ಸಿದ್ಧರಿದ್ದೀನಿ. ಗೇಟ್ ಬಂದರೆ ಕೊಡ್ತೀವಿ. ಇವ್ರು ಏನು ಹಿಂಗೆ ತೊಂದರೆ ಕೊಟ್ಟರು, ಹಿಂಗೆ ಅನ್ಯಾಯ ಮಾಡೋ ಪ್ರಯತ್ನ ಮಾಡಿ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ನಮ್ಮ ಜನರು ಕರ್ಕೊಂಡು ನಾನೇ ಸುವರ್ಣ ವಿಧಾನಸೌಧ ಗೇಟ್ ಬಂದೆ ಸತ್ಯಾಗ್ರಹ ಮಾಡೋಕ್ಕೆ ರೆಡಿ ಇದ್ದೀನಿ. ಅಲ್ಲ, ಅವರು ಅಷ್ಟು ಮಟ್ಟಿ ಮಾಡಿದ್ರು ಅಂದರೆ ಎದುರಿಸೋ ಪ್ರಯತ್ನ ಮಾಡ್ತಾರೆ. ಅವ್ರೇನು ಬ್ರಿಟಿಷ್ ಮಾಡ್ತಿದ್ರು, ನಂಗೆ ಎದುರಿಸೋ ಪ್ರಯತ್ನ ಮಾಡ್ತಾರೆ. ನಾವು ಬಗ್ಲಿಲ್ಲ. ನೀವು ಪೆಂಡಲ್ ಕಿತ್ಕೊಂಡು ಹೋಗ್ತಾರೆ, ಕಿತ್ಕೊಂಡು ಹೋಗ್ರಿ, ಮೈ ಕಿತ್ಕೊಂಡು ಹೋಗ್ರಿ, ಗೂಡಾರ ಹಾಕ್ಕೊಂಡು ಕುತ್ಕೊಂಡು ಹೋರಾಟ ಮಾಡ್ತಾರೆ ಅಂತ ಹೇಳಿದ ಮೇಲೆ ಈಗ ನಮ್ಮೆಲ್ಲರ ಹೋರಾಟ ಮಾಡೋದು ಅವ್ರನ್ನ ಕೊಟ್ಟಾರೆ. ಇದನ್ನು ಕೊಟ್ಟು ಇದನ್ನು ಕಸ್ಕೊಂಡು ಈ ರೀತಿ ಮಾಡೋಕ್ಕಂತ ನಾಳೆ ಇದೇ ಆದೇಶ ವಾಪಸ್ ಕೊಡ್ಕೊಂಡು ಮತ್ತೆ ಅದಕ್ಕೆ ತೊಂದರೆ ಕೊಡ್ಬೋದು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಮ್ಮ ಶಾಸಕರು ಮಾತಾಡೋಕ್ಕಂತಾರೆ DC ಅವ್ರ ಜೊತೆಗೆ. ಜಿಲ್ಲಾಧಿಕಾರಿ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಪ್ರಾಮಾಣಿಕವಾದಂಥ ಹೋರಾಟಕ್ಕೆ ನ್ಯಾಯ ಕೊಡಲಿ. ಹತ್ತಿಕ್ಕೋ ಪ್ರಯತ್ನ ನಿಮ್ಮ ಹೆಸರಿಗೆ ಚೆನ್ನಾಗಿತ್ತು, ಒಳ್ಳೆ ಭಾವೈಕ್ಯತೆ ವ್ಯಕ್ತಿ, ಹಿಂದೂ ಮುಸ್ಲಿಮು ಜನಪರ ವ್ಯಕ್ತಿ ಅಂತೇಳಿ ನಿಮ್ಮ ಬಗ್ಗೆ ಭಾಳ ಅಭಿಮಾನ ಇತ್ತು, ಚೆನ್ನಾಗಿ ಹಾಡು ಹೇಳ್ತಾನೆ ಅಂತೇಳಿ ನೀನು ಯಾರ್ದ ಮಾತುಕತೆ ಮಾಡೋದಪ್ಪ ಅಂದರೆ ನಮ್ಮ ಜನರ ಭಾವನೆಯಿಂದ ನಿಮಗೆ ಅಗೌರವ ಬರೋ ಸಾಧ್ಯತೆ, ಅದನ್ನು ವಾಪಸ್ ಕೊಡೋ ಪ್ರಯತ್ನ ಮಾಡಿ ಅಂತ ನಾನು DC ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ. ಇಸ್ಲಾತಿ ಪ್ರವರ್ತಕ ಬಸವಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಜಯವಾಗಲಿ. ಇಸ್ಲಾತಿ ಪ್ರವರ್ತಕ ಬಸವಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಜಯವಾಗಲಿ. ಬೇಕೇ ಬೇಕು, ಮೀಸಲಾತಿ ಬೇಕು, ಬೇಕೇ ಬೇಕು, ಮೀಸಲಾತಿ ಬೇಕು. ಎಲ್ಲಿವರೆಗೆ ಹೋರಾಟ, ಮೀಸಲಾತಿ ಸಿಗುವವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಮೀಸಲಾತಿ ಸಿಗುವವರೆಗೆ ಹೋರಾಟ. ಬೇಕೇ ಬೇಕು, ಮೀಸಲಾತಿ ಬೇಕು, ಬೇಕೇ ಬೇಕು, ಮೀಸಲಾತಿ ಬೇಕು. ಚಲೋ ಚಲೋ, ಚಲೋ, ಚಲೋ ಚಲೋ, ಚಲೋ, ಚಲೋ ಚಲೋ, ಚಲೋ ಚಲೋ. ಸರ್ ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು.